ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನೆನೆಸಿದಂಥ ಅಕ್ಕಿಯಿಂದ 3 ಹೆಲ್ದಿ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಿದ್ದೇನೆ. ನೈಟ್ ಅಕ್ಕಿ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಪಟಾಪಟ ಅಂತೇಳ್ಬಿಟ್ಟು ಈ ರೆಸಿಪಿಯನ್ನು ಮಾಡ್ಬೋದು. ಅದಕ್ಕೆ ನಾನಿಲ್ಲಿ ಅಕ್ಕಿಯನ್ನೆಲ್ಲ ನೀರು ಬಸಿದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ ತಂದಿದ್ದೇನೆ. ಈಗ ರುಬ್ಬಿ ಆದಮೇಲೆ ಇದಕ್ಕೆ ನಾವೀಗ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು 1 ಲೋಟದಷ್ಟು ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಇದರಲ್ಲಿ ಹಿಟ್ಟನ್ನು ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ನಾನು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಿದ್ದೇನೆ, ಒಂದು ಅರ್ಧ ಕಪ್ಪಿನಷ್ಟು. ಮತ್ತು ಸ್ವಲ್ಪ ಈರುಳ್ಳಿ ಒಂದು ಸಣ್ಣಗೆ ಕಟ್ ಮಾಡಿದ್ದು, ಮತ್ತು ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ಇಲ್ಲಿ ನೀವು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ನಾನು ಫಸ್ಟಿಗೆ ಹಾಕಿದ್ರಿಂದ ಉಪ್ಪನ್ನು ಇಲ್ಲಿ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪು ನೋಡಿ, ನಾನು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೇನೆ. ಹಿಟ್ಟು ಈ ರೀತಿ ಅದಾಗಿರಬೇಕು, ನೀರು ದೋಸೆ ಅದಕ್ಕೆ ಇರಬೇಕು. ಈಗ ನಾನಿಲ್ಲಿ ಒಂದು ಕಾವಲಿಯನ್ನು ಬೆಸಿಗೆ ಇಟ್ಬಿಟ್ಟು ಎಣ್ಣೆ ಸವರಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನೀರು ದೋಸೆ ಥರ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು ತೆಳ್ಳಗೆ. ಈಗ ಸ್ಪ್ರೆಡ್ ಆದಮೇಲೆ ಇದಕ್ಕೆ ಇಮಿಡಿಯೇಟಾಗಿ ನಾವು ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ನಾವು ಮುಚ್ಚಳ ತೆಗೆದು ನೋಡುವಾಗ ಈ ರೀತಿ ಆಗಿರಬೇಕು, ಸೈಡೆಲ್ಲ ಎದ್ದೇಳಿರಬೇಕು. ಈಗ ರಾಗಿ ನೀರು ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿಯನ್ನು ಬೇಕಂತ ಇಲ್ಲ ಇದರಲ್ಲೆಲ್ಲ ನಾವು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ಬೋದು. ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಇಟ್ಟು ಇರಬೇಕು ಇಷ್ಟದಲ್ಲಿ, ಮತ್ತು ಇದನ್ನೆಲ್ಲ ಒಂದು ಸಲ ತಿರುಗಿಸಬೇಕು, ಇಲ್ಲದೆ ಅಡಿಯಲ್ಲಿ ಇಟ್ಟು ನಿಂತಿರುತ್ತೆ. ಈಗ ಒಂದು ಬಾಣಲೆಯನ್ನು ಬೆಸಿಗೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಹಿಟ್ಟನ್ನೆಲ್ಲ ಹಾಕಬೇಕು. ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ. ಗಟ್ಟಿ ಆಗುವ ಹಾಗೆ ಮಾಡಬೇಕು. ನೋಡಿ, ಈಗ ನೋಡಿ ತಳ ಎದ್ದೇಳ್ತಿದೆ. ಈ ರೀತಿ ತಳ ಎದ್ದೇಳ್ತಿರುವಾಗ ಇದನ್ನು ಸ್ಟವ್ ಆಫ್ ಮಾಡಬೇಕು, ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನಾನು ಎಣ್ಣೆ ತಗೊಂಡಿದ್ದೇನೆ. ಎಣ್ಣೆಯನ್ನು ಕೈಗೆಲ್ಲ ಸವರಿಸ್ಬಿಟ್ಟು ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಈ ರೀತಿಯಾಗಿ ರೌಂಡಾಗಿ ಉಂಡೆ ಮಾಡಬೇಕು. ಈಗ ನೋಡಿ, ನಾನು ಎಲ್ಲ ಉಂಡೆಯನ್ನು ಸಹ ಈ ರೀತಿಯಾಗಿ ಮಾಡಿಟ್ಟಿದ್ದೇನೆ. ಈಗ ಒಂದು ಬಾಣಲೆಯನ್ನು ಬೆಸಿಗೆ ಇಟ್ಬಿಟ್ಟು ಸ್ವಲ್ಪ ನೀರು ಇಟ್ಬಿಟ್ಟು ಇದನ್ನು ಕುದಿಯಲು ಬಿಡಬೇಕು. ಒಂದು ಸ್ಟ್ಯಾಂಡ್ ಸಹ ಇಟ್ಟಿದ್ದೇನೆ. ಅದರ ಒಳಗಡೆ ನೀರು ಕುದಿಯುವಾಗ ನಾವು ಮಾಡಿದಂಥ ಉಂಡೆಯನ್ನು ಇಡಬೇಕು. ಮತ್ತು ಇಲ್ಲಿ ಸ್ಟೀಮ್ ಹೋಗ್ಲಿಕ್ಕೆ ಇರುತ್ತಲ್ಲ, ಅಲ್ಲಿ ನಾನೊಂದು ಲೋಟ ಇಟ್ಟಿದ್ದೇನೆ. ಇದನ್ನೊಂದು 10 ನಿಮಿಷ ಬೇಯಿಸಬೇಕು, ಮತ್ತು ಸ್ಟವ್ ಆಫ್ ಮಾಡಬೇಕು. ಈಗ ನೋಡಿ, ಇದು ತಣ್ಣಗಾಗಿದೆ. ಈಗ ನಾನು ಇನ್ನೊಂದು ಬಾಣಲೆಯನ್ನು ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತಿದ್ದೇನೆ, ಒಂದು ಸಣ್ಣಗೆ ಕಟ್ ಮಾಡಿದಂಥದ್ದು. ಅದಾದಮೇಲೆ ಉಪ್ಪು ಹಾಕ್ತಿದ್ದೇನೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ಎಲ್ಲದಕ್ಕೆ ಸಹ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಾದಮೇಲೆ ಇದಕ್ಕೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಿದ್ದೇನೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾನು ತುರಿದಂಥ ತೆಂಗಿನಕಾಯಿಯನ್ನು ಹಾಕ್ತಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಮಾಡಿಟ್ಟಂಥ ಸಣ್ಣ ಸಣ್ಣ ಉಂಡೆಯನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗಿದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಇದು ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಈಗ ರೆಡಿಯಾಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನಾನು. ಇದು ಬೆಳಗಿನ ತಿಂಡಿ ರೆಡಿಯಾಗಿದೆ. ನೋಡಿ, ಇದನ್ನು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದು ರೆಡಿಯಾಗಿದೆ. ನೆಕ್ಸ್ಟ್ ನಾನು 3rd ರೆಸಿಪಿ ಮಾಡ್ತಿದ್ದೇನೆ. ಇದಕ್ಕೆ ಸಹ ಹಾಗೆ ಅಕ್ಕಿ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ತಿದ್ದೇನೆ. ನೀರು ಹಾಕ್ಬಿಟ್ಟು ಅದಕ್ಕೆ ತರ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ನೀರು ದೋಸೆ ಕಾವಲಿಯನ್ನು ಬಿಸಿಗೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿಸ್ಬಿಟ್ಟು ಈ ಹಿಟ್ಟನ್ನು ಹಾಕಬೇಕು. ಇಲ್ಲಿ ನಾವು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಫಸ್ಟಿಗೆ ಉಪ್ಪು ಹಾಕಿದ್ರಿಂದ ಹಾಕಲಿಲ್ಲ. ನೆಕ್ಸ್ಟ್ ಇಮಿಡಿಯೇಟ್ ಇದಕ್ಕೆ ಮುಚ್ಚಳ ಮುಚ್ಚಬೇಕು. ಈಗ ನೋಡಿ, ಮುಚ್ಚಳ ತೆಗೆದಾಗ ಒಂದು 2 ನಿಮಿಷ ಬೇಯಿಸಿದ ನಂತರ ನೋಡಿ, ಇದು ಈ ರೀತಿಯಾಗಿ ಸೈಡ್ ಎದ್ದೇಳ್ತಾ ಇರುತ್ತೆ, ಆವಾಗ ತೆಗಿಬೇಕು. ಈಗ ನೋಡಿ, ನೀರು ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿ ಜೊತೆಗೆ, ಯಾವುದಾದ್ರು ಪಲ್ಯ ಜೊತೆಗೆ ತಿನ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.